ಇದರಿಂದಾಗಿ ಮುಂದಿನ ದಿನಗಳು ಮಾತ್ರ ಕಷ್ಟ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಉಳಿದ್ರು ಫೀಲ್ಡ್ದಾಗ ಆ ಡೆವಲಪ್ಮೆಂಟ್ಗಳು ಇಲ್ಲ. ಆಮೇಲೆ ಕೃಷಿ ಒಂದೇ ಇವತ್ತು ನಮಗೆ ಏನಪ್ಪ ಅಂದ್ರೆ ಹೊಟ್ಟೆಗೆ ಹಾಕುವಂಥದ್ದು. ಇವತ್ತೇನೋ ಗ್ಯಾರಂಟಿ ಕೊಟ್ಟರು ಸತಿ ಇವತ್ತು 5 ಕಿಲೋ ಅಕ್ಕಿ ಗ್ಯಾರಂಟಿ ಕೊಡಲಿ, ಮತ್ತೇನೋ ಗ್ಯಾರಂಟಿ ಕೊಡಲಿ, ನಾವು ಬೆಳೆದ ಬೆಳೆ, ಈ ರೈತ ಕೊಟ್ಟಂಥ ಬೆಳೆ ಅದನ್ನು ನಾವು ತೊಗೊಳ್ತಾ ಇದ್ದೀವಿನ ಈ ಸರ್ಕಾರದಿಂದ ಅಲ್ಲ ಅನ್ನೋದು ನಾವು ನೆನಪಿಟ್ಕೋಬೇಕಾಗಿದೆ ಇವತ್ತು. ಅದಕ್ಕಾಗಿ ಸರ್ಕಾರ ಇನ್ನೂ ಈ ದಿಶೆಯಲ್ಲಿ ಚಿಂತನೆ ಮಾಡಬೇಕಾಗಿದೆ, ಇದು ಮಾಡೋಣ ಬೇಡವೋ ಅಂತೇಳಿ. ಆದರೆ ಈಗ ಆಲ್ರೆಡಿ ಒಪ್ಪಂದ ಆಗ್ಯದ ಅಂತೇಳಿ ಸುದ್ದಿಗಳು ಬರ್ತಾ ಇದ್ದಾವೆ. ಮತ್ತು ಈಗ ತನ್ನ ಫ್ಯಾಕ್ಟ್ ಸೀಟ್ದೊಳಗೆ ಶ್ವೇತ ಭವನ್ ಇದ್ದಿದ್ದು, ಅಲ್ಲಿ ವೈಟ್ ಹೌಸ್ ಇದ್ದಿದ್ದು ಪ್ರಕಟಣೆಗಳು ತಿಳಿಸಿಬಿಟ್ಟದ ನಾವು ಇಷ್ಟೆಲ್ಲ ನಿಮ್ಗೆ ಕಳಿಸ್ತೀವಪ್ಪ ಅಂತೇಳಿ. ಮತ್ತು ಈಗ ಅಲ್ಲಿಯ ಕೃಷಿ ಮಿನಿಸ್ಟರ್ ಆಗಿರ್ಬೋದು, ಸೆಕ್ರೆಟರಿ ಅಂತ ಕೈತಾರೆ ಅವರು, ಅಥವಾ ಇನ್ನೊಬ್ಬ ವಿದೇಶಾಂಗ ಮಿನಿಸ್ಟರ್ ಆಗಿರ್ಬೋದು, ಸೆಕ್ರೆಟರಿ ಅಂತ ಕೈತಾರೆ ಅವ್ರನ್ನ. ಅವರು ಈ ಒಪ್ಪಂದದಿಂದ ಖುಷಿಯಿಂದ ಕುಣಿದಾಡಿದಾರೆ, ದೊಡ್ಡ ಮಾರ್ಕೆಟ್ ಸಿಕ್ತು ನಮಗಂತೇಳಿ. ಅದು ನಮ್ಮ ಪರಿಸ್ಥಿತಿ, ಕೊಳ್ಳೋ ಶಕ್ತಿ ಇಲ್ಲ, ದುರ್ಯೋಗ ಸರಿಯಾಗಿ ಸಂಬಳ ಇಲ್ಲ ಈ ದೇಶದೊಳಗೆ. 108 ಗದ್ದಲೆಗಳು. ಇದರಿಂದೆಲ್ಲ ಪರಿಹಾರ ಯಾವಾಗ ನಮಗೆ ಅಂತೇಳಿ. ಅದಕ್ಕಾಗಿ ಈ ಎಲ್ಲ ದಿಶೆಯಲ್ಲಿ ನಾವು ಮತ್ತು ಯೋಚನೆ ಮಾಡಬೇಕಾಗ್ಯದ. ನಮ್ಮ ಮೋದಿಯವರು ಮತ್ತು ಯೋಚನೆ ಮಾಡಬೇಕಾಗ್ಯದ ಈ ಒಂದು ಕೃಷಿ ವಿಷಯದಲ್ಲೇ. ಮತ್ತು ಇನ್ನುಳಿದ ವಿಷಯದಲ್ಲೂ ಸಹಿತ 18% ಟ್ಯಾರಿಫ್ ಅದಲ್ಲ, ಅದು ಗಾಬರಿಗೊಳಿಸ್ತದೆ.